ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈ ಡಿಸೈನ್ನ ನಾನು ನಿಮಗೆ ಸುಲಭವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಲೈಕನ್ನು ಮಾಡಿ, ಸಪೋರ್ಟನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸಿಂಪಲ್ ಆಗಿ ಕ್ಯೂಟ್ ಆಗಿರುವಂತಹ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಗ್ರೀನ್ ಕಲರ್ ದಾರವನ್ನು ನಾಟ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ನಾಟ್ ಬರೋ ಥರ ನಾನು ಒಂದು ಲಾಕನ್ನು ಮಾಡ್ತಾ ಇದ್ದೀನಿ. ಲೇಸ್ಗೆ ಅಥವಾ ಒಂದು ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕ್ ಹಾಕಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಅಥವಾ ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ಸೊ ನಂತರ ನಾನಿಲ್ಲಿ ಚೈನ್ಗಳನ್ನು ಹಾಕ್ತಾ ಇದ್ದೀನಿ. 6 ಚೈನನ್ನು ಹಾಕ್ಕೊಳ್ಳೋಣ ಬನ್ನಿ. ನೀವಿಲ್ಲಿ ಬೇಸನ್ನು ಹಾಕಬೇಕಾದ್ರೆ ಕಂಪ್ಲೀಟಾಗಿ ನೀವು ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚೈನ್ ಮಿಸ್ ಆದರೆ ವೇರಿಯೇಷನ್ ಆಗುತ್ತೆ. ಬೇಸಿಕ್ ಬಂದ್ಬಿಟ್ಟು ಒಂದು ಚಿಕ್ಕದು ಒಂದು ದೊಡ್ಡದು ಆಗುತ್ತೆ. ಸೊ ನಾವು ಇನ್ನು 6 ಚೈನನ್ನು ಹಾಕ್ಕೊಳ್ಳೋಣ ಬನ್ನಿ. 6 ಚೈನನ್ನು ಹಾಕ್ಕೊಂಡಿದ ನಂತರ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಮತ್ತೆ ನಾವು ಇನ್ನೊಂದು 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಅದರ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲೂಸಾಗಿ ಲಾಕ್ ಮಾಡೋದು ಬೇಡ. 6 ಚೈನ್ ಲೆವೆಲ್ಗೆ ನಾವು ಮತ್ತೊಮ್ಮೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 6 ಚೈನ್ನ 2 ಟೈಮ್ ಹಾಕ್ಕೊಂಡಿದ್ದೀನಿ. ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಬೀಡನ್ನು ಹಾಕ್ತಿದ್ದೀನಿ. ನಿಮ್ಗೆ ಈ ಡಿಸೈನ್ ಬೀಡಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ಸಹ ಹಾಕ್ಕೋಬೋದು. ಸ್ವಲ್ಪ ದೊಡ್ಡದಾಗಿರಬೇಕು ಅಷ್ಟೇ. ಇದ್ರ ಬ್ಯಾಕ್ ಸೈಡ್ಗೆ ಇದರಲ್ಲಿ ಆರ್ಚ್ ಬರುತ್ತೆ. ಸೊ ಅದಕ್ಕೋಸ್ಕರ ಬೀಡನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಆ ಬೀಡ್ನನ್ನು ಸಹ ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ನ ಲೆವೆಲ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ತುಂಬ ಟೈಟಾಗಿ ಲಾಕ್ ಮಾಡೋದು ಬೇಡ. ನಂತರ ಮತ್ತೆ ಹಾಗೆಯೇ ನಾವು ಚೈನ್ ಲಾಕ್ನ ಹಾಕ್ತಾ ಹೋಗೋಣ. ಇಲ್ಲಿ ಮತ್ತೆ ನಾನು 6 ಚೈನನ್ನು ಹಾಕ್ಕೊತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು 6 ಚೈನ್ ಲೆವೆಲ್ಗೆ ನಾವು ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ನಾವು 6 ಚೈನ್ನ 2 ಟೈಮ್ ಹಾಕ್ಕೊತೀವಿ. ನಂತರ ಒಂದು ಬೀಡ್ ತೊಗೊಂಡು ಲಾಕ್ ಮಾಡ್ತೀವಿ. ನಂತರ ಇನ್ ಬಿಟ್ವೀನಲ್ಲಿ 6 ಚೈನನ್ನು ಬೀಡ್ ಹಾಕಿದ ನಂತರ 3 ಟೈಮ್ ಹಾಕ್ಕೋಬೇಕು. ನಾವು ಇನ್ ಕೇಸ್ ಏನಾದರೂ ಎಂಡ್ ಮಾಡ್ತಾ ಇದ್ದೀವಿ ಅಂದರೆ ಬೀಡ್ ಹಾಕಿದ ನಂತರ 6 ಚೈನ್ನ 2 ಟೈಮ್ ಹಾಕ್ಕೊಂಡ್ರೆ ಸಾಕು. ಅದರ ಮಧ್ಯದಲ್ಲಿ ಮಾತ್ರ ಬೀಡ್ ಹಾಕಿದ ನಂತರ 6 ಚೈನ್ನ 3 ಟೈಮ್ ಹಾಕ್ಕೋಬೇಕು. ಬೇಸ್ ಅಷ್ಟೇ ಫ್ರೆಂಡ್ಸ್, ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. 6 ಚೈನ್ನ 2 ಟೈಮ್ ಹಾಕ್ಕೊತೀವಿ, ಬೀಡ್ ಲಾಕ್ ಮಾಡ್ತೀವಿ. ನಂತರ 6 ಚೈನನ್ನು 3 ಟೈಮ್ ಹಾಕ್ಕೊತೀವಿ, ಮತ್ತೆ ಬೀಡನ್ನು ಹಾಕ್ಕೊತೀವಿ. ಬೀಡ್ ಹಾಕಿದ ನಂತರ ಮತ್ತೆ 3 ಟೈಮ್ ಒಂದು ಬೀಡ್, ಮತ್ತೆ 3 ಟೈಮ್ ಒಂದು ಬೀಡ್. 6 ಚೈನ್ನ ಈ ಥರ ಹಾಕ್ಕೊತಾ ಹೋಗಬೇಕು. ಎಂಡಿಂಗ್ನಲ್ಲಿ ಮಾತ್ರ ಬೀಡ್ ಹಾಕಿದ ನಂತರ ಬೀಡ್ನ ಪಕ್ಕದಲ್ಲಿ 6 ಚೈನ್ನ 2 ಟೈಮ್ ಹಾಕ್ಕೊತೀವಿ ಅಷ್ಟೇ. ಸೊ ಯಾವುದೇ ಇಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. ಹೀಗೇ ನಾವು ಫುಲ್ ಬೇಸ್ನ ಕಂಪ್ಲೀಟಾಗಿ ಹಾಕ್ಕೊತಾ ಹೋಗಬೇಕು. ಬೀಡನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೂ ಸಹ ಬೀಡನ್ನು ಅದೇ ಬೀಡ್ನ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಹಾಗೆಯೇ ಚೈನ್ಗಳನ್ನು ನಾವು ಕಂಪ್ಲೀಟಾಗಿ ಹಾಕ್ಕೊತಾ ಹೋಗಬೇಕು. ಸೊ ಈಗ ಕಂಪ್ಲೀಟಾಗಿ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಬೇಸ್ ಲೈನ್ ಅಂತ ನಿಮಗೆ ತೋರಿಸ್ತೀನಿ. ನಂತರ ನಾನಿಲ್ಲಿ ಡಿಸೈನ್ನ ಸ್ಟಾರ್ಟಿಂಗ್ ಬೇಸ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ರೆಡ್ ಕಟ್ ಮಾಡೋ ಮೂಲಕ. ಸೊ ಅಲ್ಲೇ ಥ್ರೆಡ್ ಲಾಕ್ ಆಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. 6 ಚೈನನ್ನು ಸ್ಟಾರ್ಟಿಂಗ್ನಲ್ಲಿ ನಾವು 2 ಟೈಮ್ ಹಾಕ್ಕೊಳ್ಳೋಣ. ಹಾಕಿದ ನಂತರ ಒಂದು ಬೀಡನ್ನು ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ನಂತರ 6 ಚೈನನ್ನು ಬೀಡ್ ಹಾಕಿದ ನಂತರ 3 ಟೈಮ್ ಹಾಕ್ಕೋಬೇಕು. ನಂತರ ಬೀಡು ಆಮೇಲೆ 6 ಚೈನನ್ನು 2 ಟೈಮ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಆರ್ಚನ್ನು ಹಾಕ್ಕೊತಾ ಇರೋದು. ನಂತರ ಸೆಕೆಂಡ್ ಸ್ಟೆಪ್ನಲ್ಲಿ ಸೇಮ್ ಕಲರ್ ದಾರವನ್ನು ತೊಗೊಂಡು ನಾವು ಲಾಕ್ ಮಾಡಿದ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಂತರ 6 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶಾ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡಿದ ನಂತರ ನಾನಿಲ್ಲಿ ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 6 ಚೈನ್ನ ಹಾಕ್ಕೊಳ್ಳೋಣ. 6 ಚೈನ್ನ ಹಾಕ್ಕೊಂಡು 6 ಚೈನ್ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ನ ಹಾಕ್ಕೊಂಡು ಆ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ತಾ ಇದ್ದೀನಿ. ನಂತರ ಸೊ ನಾನಿಲ್ಲಿ ಲಾಕ್ ಮಾಡಿದ ನಂತರ ಮತ್ತೆ ನಾನಲ್ಲಿ 6 ಚೈನನ್ನು ಹಾಕ್ಕೊಳೋದಿಲ್ಲ. ಪಕ್ಕದಲ್ಲಿ 6 ಚೈನ್ನ ಒಳಗಡೆ ಲಾಕ್ ಮಾಡೋದಕ್ಕೆ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡು 6 ಚೈನ್ನ ಒಳಗಡೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 1 ಟೈಮ್ ಸುತ್ಕೋಬೇಕು. ನಂತರ ಮತ್ತೆ ಇನ್ನೊಂದು ಟೈಮ್ ಅಂದರೆ 2 ಟೈಮ್ ತೊಗೊಂಡ್ರೆ ತ್ರಿಬಲ್ ಕ್ರೋಶಾ. ನಾನಿಲ್ಲಿ ಬೀಡ್ನ ಬ್ಯಾಕ್ ಸೈಡ್ಗೆ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಬ್ಯಾಕ್ ಸೈಡ್ಗೆ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ನಲ್ಲಿ ಬೀಡ್ನ ಹಿಂದೆ ಇರೋ ದಾರ ಸ್ವಲ್ಪ ಟೈಟ್ ಆಗಿರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಒಂದೆರಡು ನಾವು ತ್ರಿಬಲ್ ಕ್ರೋಶಾ ಮಾಡೋವರೆಗೂ ಸ್ವಲ್ಪ ಟೈಟ್ ಇರುತ್ತೆ. ನಂತರ ಈಸಿಯಾಗಿ ನಾವು ತ್ರಿಬಲ್ ಕ್ರೋಶಾವನ್ನು ಬೀಡ್ನ ಬ್ಯಾಕ್ ಸೈಡ್ಗೆ ಮಾಡ್ತಾ ಹೋಗ್ಬೋದು.
ಸೊ ಏನಿಲ್ಲ ಫ್ರೆಂಡ್ಸ್, ನಾವು ಡಬಲ್ ಕ್ರೋಶ ಮಾಡ್ತೀವಲ್ಲ ಅದೇ ರೀತಿ ತ್ರಿಬಲ್ ಕ್ರೋಶವನ್ನು ನಾನಿಲ್ಲಿ 2 ಟೈಮ್ ಸುತ್ತಕೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾವು 3 ಟೈಮ್ ಅದನ್ನು ಲಾಕ್ ಮಾಡಿ ಹಾಗೆಯೇ ಲಾಕ್ನ ಎಂಡ್ ಮಾಡಿದ್ರೆ ಅಲ್ಲಿ ತ್ರಿಬಲ್ ಕ್ರೋಶ ಕ್ರಿಯೇಟ್ ಆಗಿರುತ್ತೆ. ಸ್ವಲ್ಪ ಇದು ಆರ್ಚ್ ಲೆಂತಿಯಾಗಿ ಬರೋದಕ್ಕೋಸ್ಕರ ಇಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊತೀವಿ. ನಿಮಗೆ ತ್ರಿಬಲ್ ಕ್ರೋಶ ಬೇಡ ಅಂದರೆ ಡಬಲ್ ಕ್ರೋಶವನ್ನು ಸಹ ನೀವು ಮಾಡ್ಕೋಬಹುದು. ಸೊ ನಾವು ಸ್ವಲ್ಪ ಡಿಸೈನ್ ಲೆಂತಿಯಾಗಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ತ್ರಿಬಲ್ ಕ್ರೋಶವನ್ನು ಮಾಡ್ಕೊತೀವಿ ಅಷ್ಟೇ, ಬೇರೆ ಏನೂ ಇರೋದಿಲ್ಲ. ಸೊ ನಿಧಾನವಾಗಿ ನೀವು ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ ಇನ್ನೆರಡರಲ್ಲಿ 1 ಅಂತ ದಾರವನ್ನು ನಾವು ಹರಳೆ ದಾರವನ್ನು ಲಾಕ್ ಮಾಡ್ತಾ ಹೋದರೆ ಅಲ್ಲಿ ತ್ರಿಬಲ್ ಕ್ರೋಶ ಕ್ರಿಯೇಟ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಬೀಡ್ನ ಬ್ಯಾಕ್ ಸೈಡ್ನಲ್ಲಿರೋ ದಾರ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಅಂದಾಜು 13 to 14 ತ್ರಿಬಲ್ ಕ್ರೋಶಗಳು ಇಲ್ಲಿ ಆಗ್ತಾ ಹೋಗುತ್ತೆ. ಸೊ ತ್ರಿಬಲ್ ಕ್ರೋಶವನ್ನು ಮಾಡಿದ ನಂತರ ಕಂಪ್ಲೀಟ್ ಎಂಡ್ ಆದಮೇಲೆ ಡಿಸೈನು ಆರ್ಚ್ ರೆಡಿ ಆದಮೇಲೆ ನೀವು ಅದನ್ನು ಕೌಂಟ್ ಮಾಡ್ಕೋಬೇಕು. ಈ ರೀತಿ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡಿಕೊಂಡ್ರೆ ಅಲ್ಲಿ ಒಟ್ಟು 13ಇಂದ 14 ತ್ರಿಬಲ್ ಕ್ರೋಶ ರೆಡಿ ಆಗಿರುತ್ತೆ. ಅದು ಯಾವ ಲಾಕಿಗೆ ಲಾಕ್ ಆಗುತ್ತೆ ಅದರ ಬೇಸ್ಗೆ, ಸೊ ಅದರ ಲೆವೆಲ್ಗೆ ನಾವು ಲಾಕ್ ಮಾಡಿಕೊಂಡು ಮತ್ತೆ ಅದಕ್ಕೆ ಚೈನನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು 6 ಚೈನ್ನ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ಈ ರೀತಿ ನಮಗೆ ತ್ರಿಬಲ್ ಕ್ರೋಶ ಆರ್ಚ್ ರೆಡಿ ಆಗಿದೆ. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಹಾಗೆಯೇ ಚೈನ್ಗಳನ್ನು ಹಾಕ್ಕೊತಾ ಹೋಗಬೇಕು. 6 ಚೈನನ್ನು ಹಾಕ್ಕೋಬೇಕು. 6 ಚೈನ್ನ ಹಾಕ್ಕೊಂಡು 6 ಚೈನ್ನ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ 6 ಚೈನ್ ಹಾಕ್ಕೊಂಡಿದ್ದೀನಿ, ಲಾಕ್ನ ಮೇಲೆ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಂತರ 6 ಚೈನ್ನ ಒಳಗಡೆ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ಫಸ್ಟು ನಾವು ಡಿಸೈನ್ ತೋರಿಸಿದ್ನಲ್ಲ ಅದೇ ರೀತಿ ಇದಕ್ಕೂ ಸಹ ಸೇಮ್ ಅದೇ ರೀತಿ ಮಾಡ್ತಾ ಹೋಗಬೇಕು. ನಂತರ 3 ಚೈನ್ ಹಾಕಿದ ನಂತರ ಅಲ್ಲಿಂದಲೇ 2 ಟೈಮ್ ದಾರವನ್ನು ಸುತ್ತಕೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿರೋ ದಾರಕ್ಕೆ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ದಾರವನ್ನು ಇನ್ಸರ್ಟ್ ಮಾಡಬೇಕು. ಮತ್ತೆ 2ರಲ್ಲಿ 1 ಅಂತ ಇನ್ಸರ್ಟ್ ಮಾಡಿ ದಾರವನ್ನು ಎಂಡ್ ಮಾಡಬೇಕು, ಅಂದರೆ ಇನ್ಸರ್ಟ್ ಮಾಡೋದು. ಸೊ ಈ ರೀತಿ ನಾವು ತ್ರಿಬಲ್ ಕ್ರೋಶವನ್ನು ಕಂಪ್ಲೀಟಾಗಿ ಡಬಲ್ ಕ್ರೋಶ ಮಾಡ್ತೀವಲ್ಲ ಅದೇ ರೀತಿ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ತುಂಬಾ ಈಸಿ. ಸೊ ಕಂಪ್ಲೀಟಾಗಿ ಈ ರೀತಿ ಮಾಡಿದ ನಂತರ ಡಿಸೈನ್ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. ತ್ರಿಬಲ್ ಕ್ರೋಶ ಈ ರೀತಿ ರೆಡಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಬ್ರೈಡಲ್ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ನಲ್ಲಿ ನಾನು ಥರ್ಡ್ ಸ್ಟೆಪ್ನಲ್ಲಿ ಪಿಂಕ್ ಕಲರ್ ಹರಳೆ ದಾರವನ್ನು ತೊಗೊಂಡಿದ್ದೀನಿ. ಅದನ್ನು ನಾಟ್ ಇಟ್ಕೊಂಡಿದ್ದೀನಿ. ಆ ನಾಟ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ಗೆ ಬರೋ ಥರ ನಾವು ಗ್ರೀನ್ ಮೇಲೆ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ. ನಂತರ 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನನ್ನು ಹಾಕ್ಕೊಂಡಿದ ನಂತರ ಅದನ್ನು 6 ಚೈನ್ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ಅಲ್ಲಿ ಲಾಕ್ ಹಾಕ್ಕೊಂಡಿದ್ವಲ್ಲ ಗ್ರೀನ್ ಕಲರ್ನಲ್ಲಿ, ಸೊ ಅದೇ ಲಾಕ್ನ ಮೇಲೆ ನಾವು 6 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ನಂತರ ಪಕ್ಕದಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಚೈನ್ಗೆ ಮೇಲೆ ನಾವು ಒಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು, ಅಂದರೆ ಡಬಲ್ ಕ್ರೋಶ, 1 ಟೈಮ್ ಅಂದರೆ ಡಬಲ್ ಕ್ರೋಶ ಮಾಡಿಕೊಂಡು ನಾವು ತ್ರಿಬಲ್ ಕ್ರೋಶದ ಮೇಲೆ ಚೈನ್ ಹೋಲ್ಗಳು ಕ್ರಿಯೇಟ್ ಆಗಿರುತ್ತಲ್ಲ ಅದು ಮೊದಲನೇ ಚೈನ್ ಹೋಲ್ಗೆ ನಾವು ಡಬಲ್ ಕ್ರೋಶವನ್ನು ಸೂಜಿ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶವನ್ನು ನಾವು ಇಲ್ಲಿ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತೀನಿ ಹೇಗೆ ಅಂತ. ಸೊ ಮೊದಲನೇ ಚೈನ್ ಹೋಲ್ಗೆ ನಾನು 1 ಟೈಮ್ ಡಬಲ್ ಕ್ರೋಶ ಮಾಡಿದ್ದೀನಿ. ಮತ್ತೆ ಅದೇ ಚೈನ್ ಹೋಲ್ಗೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದೇ ಚೈನ್ ಹೋಲ್ಗೆ 2 ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ರೌಂಡ್ ಬೀಡನ್ನು ತಗೊಂಡು ಇನ್ಸರ್ಟ್ ಮಾಡಬೇಕು. ಲಾಕನ್ನು ಮಾಡಬಾರ್ದು. ಮತ್ತೆ ಅಲ್ಲಿಂದಲೇ ಮತ್ತೆ ನಾವು ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಮತ್ತೆ ಇನ್ನೆರಡು ಒಂದೇ ಚೈನ್ ಹೋಲ್ಗೆ 2 ಡಬಲ್ ಕ್ರೋಶವನ್ನು ಮಾಡಬೇಕು. ನೋಡಿ ಸೇಮ್ ಚೈನ್ ಹೋಲ್ಗೆ ನಾವು 2 ಡಬಲ್ ಕ್ರೋಶವನ್ನು ಮಾಡ್ತೀವಿ. ಮೊದಲು 2 ಡಬಲ್ ಕ್ರೋಶ ಹಾಕ್ಕೊತೀವಿ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊತೀವಿ. ನಂತರ ಮತ್ತೆ ಅದ್ರ ಪಕ್ಕದಲ್ಲಿರೋ ಚೈನ್ ಹೋಲ್ಗೆ ಹೋಗಿ ಅದನ್ನು ಸಿಂಗಲ್ ಲಾಕ್ ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಆಗಿದ ನಂತರ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ಮತ್ತೆ ಒಂದು ಸರಿ ನಾವು ಸೂಜಿ ಮೇಲೆ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದೇ ಚೈನ್ ಹೋಲ್ಗೆ ಇಲ್ಲಿ 2 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಒಂದು ಚೈನ್ ಹೋಲ್ಗೆ 2 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಆಗಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾವು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು.
ಬೀಡ್ ಹಾಕಿದ ನಂತರ ಪಕ್ಕದಲ್ಲಿರುವಂಥ ಚೈನ್ಗೆ ಹೋಗಿ ನಾವು ಮತ್ತೆ ಉಳಿದ ಇನ್ನೆರಡು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಬೀಡ್ ಹಾಕಿದ ನಂತರ ಮತ್ತೆ ಅದೇ ಡಬಲ್ ಕ್ರೋಶದ ಒಳಗಡೆ ನಾವು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಚೈನ್ ಹೋಲ್ಗೆ ಮಾಡ್ಕೊತಾ ಹೋಗಬೇಕು. ಒಟ್ಟು ಒಂದು ಚೈನಲ್ಲಿ 2 ಡಬಲ್ ಕ್ರೋಶ, ಟೋಟಲ್ 2 + 2 4 ಆದಮೇಲೆ ಪಕ್ಕದಲ್ಲಿರುವಂಥ ಚೈನ್ಗೆ ಹೋಗಿ ಒಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದಾಗ ಈ ಒಂದು ಫ್ಲವರ್ ಲೈಕ್ ಲೀಫ್ ಲೈಕ್ ಒಂದು ಡಿಸೈನ್ ರೆಡಿ ಆಗಿರುತ್ತೆ. ನಂತರ ಅದೇ ರೀತಿ ಕಂಪ್ಲೀಟಾಗಿ ಚೈನ್ ಹೋಲ್ಗೆ ಒಂದೊಂದು ಚೈನ್ ಹೋಲ್ಗೂ 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆಗಿದ ನಂತರ ಒಂದು ಬೀಡನ್ನು ಪಿಕ್ ಮಾಡ್ಕೋಬೇಕು. ನಂತರ ಮತ್ತೆ ಇನ್ನೊಂದು ಚೈನ್ ಹೋಲ್ಗೆ ಹೋಗಿ ಉಳಿದ ಇನ್ನೆರಡು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಇದೇ ರೀತಿ ನಾವು ಫುಲ್ ಡಿಸೈನ್ನ ಅಂದರೆ ತ್ರಿಬಲ್ ಕ್ರೋಶದ ಮೇಲೆ ಚೈನ್ ಹೋಲ್ಗೆ ಇದೇ ಥರ ನಾವು ಕಂಪ್ಲೀಟ್ ಡಿಸೈನ್ನ ಹಾಕ್ತಾ ಹೋಗಬೇಕು. 2 ಡಬಲ್ ಕ್ರೋಶವನ್ನು ಹಾಕ್ಕೋಬೇಕು, ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು, ಮತ್ತೆ ಒಂದು ಚೈನ್ ಹೋಲ್ಗೆ ಹೋಗಿ ಮತ್ತೆ ಉಳಿದ ಇನ್ನೆರಡು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2 ಡಬಲ್ ಕ್ರೋಶ, ಒಂದು ಮಧ್ಯದಲ್ಲೇ ಬೀಡು, ಮತ್ತೆ 2 ಡಬಲ್ ಕ್ರೋಶ, ನಂತರ ಒಂದು ಸಿಂಗಲ್ ಲಾಕ್. ಈ ರೀತಿ ಮಾಡ್ತಾ ಹೋದರೆ ಒಂದು ಡಿಸೈನ್ ಆಗಿ ಅಲ್ಲಿ ಲೀಫ್ ಆಗಿ ಅಲ್ಲಿ ಒಂದು ಡಿಸೈನ್ ಕ್ರಿಯೇಟ್ ಆಗಿರುತ್ತೆ ಗ್ರೀನ್ನ ಮೇಲೆ ಪಿಂಕ್ ಕಲರ್ನಲ್ಲಿ. ಸೊ ಈ ರೀತಿ ಡಿಸೈನ್ ರೆಡಿ ಆದಮೇಲೆ ಆ ಡಿಸೈನ್ನ ನಾವು ಎಂಡನ್ನು ಮಾಡ್ಕೋಬೇಕು. ಕಂಪ್ಲೀಟ್ ಆರ್ಚ್ಗೆ ನಾವು ಇದನ್ನು ತ್ರಿಬಲ್ ಕ್ರೋಶಾಗಿ ನಾವು ಇದನ್ನು ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಡಿಸೈನ್ ರೆಡಿ ಆಗಿದೆ. ಅದನ್ನು ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ನ ಮೇಲೆ ನಾವು 6 ಚೈನ್ ಹಾಕಿದ್ವಲ್ಲ, ಆ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ ಚೈನ್ಗಳನ್ನು ಹಾಕ್ಕೊಳ್ಳೋಣ. 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನ್ನ ಹಾಕ್ಕೊಂಡು 6 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ 6 ಚೈನ್ ಹಾಕ್ಕೊಂಡಿದ್ದೀನಿ, 6 ಚೈನ್ನ ಲಾಕ್ನ ಮೇಲೆ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ಲಾಕ್ ಮಾಡಿದ ನಂತರ ನೋಡಿ, ಮೊದಲನೇ ಡಿಸೈನ್ ತೋರಿಸ್ತಾ ಇದ್ದೀನಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ರಿಚ್ ಲುಕ್ಕನ್ನು ಕೊಡುತ್ತೆ ಈ ಡಿಸೈನ್ ನಿಮ್ಮ ಸ್ಯಾರಿಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಸೇಮ್ ಡಿಸೈನ್ನ ಪಕ್ಕದಲ್ಲಿರುವಂಥ ಇನ್ನೊಂದು ತ್ರಿಬಲ್ ಕ್ರೋಶಾಗಿ ಮಾಡ್ತಾ ಹೋಗೋಣ. ಮತ್ತು ನಾವು ತ್ರಿಬಲ್ ಕ್ರೋಶದ ಚೈನ್ ಹೋಲ್ಗೆ ಹೋಗಿ ನಾವು ಮತ್ತೆ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಮಾಡಿದ ನಂತರ ಮತ್ತೆ ಅದೇ ಚೈನ್ ಹೋಲ್ಗೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡಬೇಕು. ಸೊ ಒಂದು ಡಬಲ್ ಕ್ರೋಶ ಮಾಡಿದ ನಂತರ ಇನ್ನೊಂದು ಡಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕಿದ ನಂತರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಮತ್ತೆ ಉಳಿದ ಇನ್ನೆರಡು ಬೀಡನ್ನು ಹಾಕ್ಕೋಬೇಕು. ಸೊ ಕಂಪ್ಲೀಟ್ ಡಿಸೈನ್ ಬಂದ್ಬಿಟ್ಟು ಈ ರೀತಿಯೇ ಫಿಲ್ ಮಾಡ್ತಾ ಹೋಗಬೇಕು. ತ್ರಿಬಲ್ ಕ್ರೋಶದ ಮೇಲಿರುವಂಥ ಚೈನ್ ಹೋಲ್ಗೆ ಹೋಗಿ ಕಂಪ್ಲೀಟ್ ಡಿಸೈನ್ನ ನಾವು ಇದೇ ರೀತಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಫ್ರೆಂಡ್ಸ್. ಇದು ವಿತಿನ್ 2 ಅವರ್ನಲ್ಲಿ ಡಿಸೈನ್ ಕಂಪ್ಲೀಟಾಗಿ ನಾವು ಕುಚ್ಚನ್ನು ಸಹ ಸ್ಯಾರಿಗೆ ಹಾಕಿ ಕಂಪ್ಲೀಟ್ ಡಿಸೈನ್ನ ಎಂಡ್ ಮಾಡ್ಬೋದು. ಸೊ ತುಂಬಾ ಈಸಿ, ಯಾವುದೇ ನಿಮಗೆ ಸರ್ಕಸ್ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ, ತುಂಬ ಡಿಫಿಕಲ್ಟ್ ಅಂತಲೂ ಸಹ ನಿಮಗೆ ಅನಿಸೋದಿಲ್ಲ. ಒಂದ್ಸರಿ ಡಿಸೈನ್ ನೋಡಿಕೊಂಡ್ರೆ ಕಂಪ್ಲೀಟ್ ಸ್ಯಾರಿಗೆ ನೀವು ಒಂದು ಡಿಸೈನ್ನ ಮಾಡಿ ಒಂದು ಆರ್ಚ್ನ ಕವರ್ ಮಾಡಿ ಕಂಪ್ಲೀಟ್ ಸ್ಯಾರಿಗೆ ನಿಮಗೆ ನೆನಪಲ್ಲಿರುತ್ತೆ. ಸೊ ಅಷ್ಟು ಸುಲಭವಾದ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಈಸಿ. 2 ಡಬಲ್ ಕ್ರೋಶ, ಒಂದು ಬೀಡನ್ನು ಹಾಕಿದ ನಂತರ ಒಂದು ಸಿಂಗಲ್ ಲಾಕನ್ನು ಮಾಡಿಕೊಂಡ್ರೆ ಅದು ಒಂದು ಲೀಫ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದೇ ರೀತಿ ಕಂಪ್ಲೀಟ್ ಟ್ರಿಬಲ್ ಕ್ರೋಶ ಮೇಲಿರುವಂಥ ಚೈನ್ ಹೋಲ್ಗೆ ಇದೇ ರೀತಿ 2 ಡಬಲ್ ಕ್ರೋಶ, ಒಂದು ಬೀಡು, 2 ಡಬಲ್ ಕ್ರೋಶ, ಒಂದು ಸಿಂಗಲ್ ಲಾಕ್, ಈ ಥರ ನಾವು ಮಾಡ್ತಾ ಹೋಗಬೇಕು. ಸೊ ತುಂಬಾ ಸುಲಭ. ಮಾಡಿದ ನಂತರ ಕಂಪ್ಲೀಟಾಗಿ ಡಿಸೈನ್ ಎಂಡ್ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ನಿಮಗೆ ಡಿಸೈನನ್ನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ನೀವು ಅದನ್ನು ಹಾಕ್ಬೋದು. ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಈಸಿಯಾಗಿ ಕನ್ನಡದಲ್ಲಿ ನಿಮಗೆ ನಾನು ಡಿಸೈನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡಿಸೈನ್ ಎಂಡ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಕಂಪ್ಲೀಟಾಗಿ ಬ್ರೈಡಲ್ ಲುಕ್ ರೆಡಿಯಾಗಿದೆ. ಇದಕ್ಕೆ ನಾವು ಮಧ್ಯದಲ್ಲಿ 6 ಚೈನ್ನ ಒಳಗಡೆ ಒಂದು ನಾವು ಕುಚ್ಚನ್ನು ಹಾಕ್ಕೋಬೇಕು. ಕಂಪ್ಲೀಟಾಗಿ ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 240 ಎಳೆ ಕಂಪ್ಲೀಟಾಗಿ ರೆಡಿಯಾಗಿದೆ. 240 ಎಳೆನಲ್ಲಿರುವಂತಹ ಸ್ಯಾರಿ ಕುಚ್ಚು ವಿತ್ ಕ್ರೋಶಾ ಡಿಸೈನ್, ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿಯಾಗಿದೆ. ತುಂಬಾ ಸುಲಭ, ಈಸಿಯಾಗಿ ಕನ್ನಡದಲ್ಲಿ ಬ್ರೈಡಲ್ ಸ್ಯಾರಿಗೆ ನಿಮ್ಮದೇ ಒಂದು ಫ್ಯಾನ್ಸಿ ಸ್ಯಾರಿ ಅಥವಾ ರೇಷ್ಮೆ ಸೀರೆಗೆ ಒಂದು ಈ ಡಿಸೈನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ರಿಚ್ ಲುಕ್ಕನ್ನು ಕೊಡುತ್ತೆ ಸ್ಯಾರಿಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಫ್ರೆಂಡ್ಸು ಸಹ ನಿಮ್ಮ ಸ್ಯಾರಿನಲ್ಲಿರೋ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನಿಮಗೆ ಕಮೆಂಟ್ಸನ್ನು ಕೊಡ್ತಾರೆ.